ಹಲೋ ಗಾಯ್ಸ್, ಲಿಮಿಟ್ಲೆಸ್ ಆ್ಯಟ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಏನಪ್ಪ ಅಂದರೆ ನೋಡಿ, ರಾಮ ಅದಾರಲ್ಲ ಶ್ರೀರಾಮ. ಇವಾಗ ಎಲ್ಲರೂ ಅದನ್ನೇ ಅಂತಾರೆ, ಜೈ ಶ್ರೀರಾಮ್ ಅಂತಾರೆ. ಬಟ್ ರಾಮನ ಬಗ್ಗೆ ನಮಗೆ ಎಷ್ಟು ಗೊತ್ತು ಗಾಯ್ಸ್? ರಾಮ ಅಂದರೆ ಏನು? ಸಕ್ಸಸ್ ಆರ್ ಫೇಲ್ಯೂರ್ ಪರ್ಸನ್. ಓಕೆ, ಸಕ್ಸಸ್ ಆದರೆ ಹೇಗೆ ಸಕ್ಸಸ್ ಆದರು, ಫೇಲ್ಯೂರ್ ಆದರೆ ಹೇಗೆ ಫೇಲ್ಯೂರ್ ಆದರು ಅಂತ ತಿಳ್ಕೊಳ್ಳೋಣ ಗಾಯ್ಸ್. ನೋಡಿ, ಇಲ್ಲಿ ಶ್ರೀರಾಮ ಅಂದ್ಕೂಡಲೇ ಎಲ್ಲರೂ ಅಂತಾರೆ ಹಿಂದೂ ಅಂತಾರೆ. ನಾನು ಹಿಂದೂ ಅಂತ ಎಲ್ಲರೂ ಅಂತಾರೆ ಇವತ್ತು. ಬಟ್ ಎಲ್ಲರೂ ಪ್ರೂಫ್ ಮಾಡ್ತಾ ಇದ್ದಾರೆ ನಾನು ಹಿಂದೂ ಅಂತ. ಬಟ್ ನನಗೆ ಒಂದು ಇದನ್ನು ತೋರಿಸಿ ನೀವು, ಅಷ್ಟು ರಾಮಾಯಣ ಹಿಡಿದು ಒಟ್ಟು ಇದರಲ್ಲಿ ತೋರಿಸಿ ನೀವು, ರಾಮ ಎಲ್ಲಿಯಾದರೂ ನಾನು ಹಿಂದೂ ಅಂತ ಹೇಳಿದಾರಾ? ರಾಮ ಎಲ್ಲಿಯಾದರೂ ಹಿಂದೂ ಅಂತ ಹೇಳಿದಾರಾ? ಇದನ್ನು ನೀವು ಹೇಳಿ ತೋರಿಸಿ ಗಾಯ್ಸ್. ಎಲ್ಲಿ ಅವರು ನಾನು ಹಿಂದೂ ಅಂತ ಹೇಳಿಲ್ಲ. ಹಾಗಂತ ಅವರು ಹಿಂದೂ ಅಲ್ಲ ಅಂತ ಅಲ್ಲ, ಬಟ್ ಅವರು ಅದನ್ನು ಹೇಳಿಲ್ಲ ಅವರು. ಓಕೆ, ಬಟ್ ನಾವು ಯಾಕೆ ಅದನ್ನು ಹೇಳ್ತಾ ಇದ್ದೀವಿ? ಐ ಆಮ್ ಹಿಂದೂ ಅಂತ ಯಾಕೆ ಹೇಳ್ತಾ ಇದ್ದೀವಿ ನಾವು? ಅದರ ನೀಡ್ ಇದೆಯಾ ನಮಗೆ ಗಾಯ್ಸ್? ನೋಡಿ, ಹಿಂದೂ ಇಸ್ ಓಕೆ. ಹಿಂದೂ ಅಂದರೆ ಏನು? ಹೇಳಿದ ತಕ್ಷಣ ಹಿಂದೂ ಆಗಲ್ಲ, ಅದನ್ನು ನಾವು ಫಾಲೋ ಮಾಡಬೇಕು. ರಾಮ ಹೇಗೆ ಅಂದರೆ ಅವರು ದೇವತೆಗಳನ್ನು ಪೂಜಿಸ್ತಾ ಇದ್ರು, ಮಹಾದೇವ ಅವ್ರನ್ನೆಲ್ಲ ಪೂಜಿಸ್ತಾ ಇದ್ರು, ಇದು ಕಥೆಗಳಲ್ಲಿದೆ. ಓಕೆ, ಅದೇ ಥರ ತಮ್ಮ ನಡವಳಿಕೆ, ತಮ್ಮ ಆಚರಣೆಗಳಿಂದ ಅವರು ಹಿಂದೂ ಅಂತ ತೋರಿಸಿಕೊಟ್ಟಿದ್ದಾರೆ ಹೊರತು ತಮ್ಮ ಬಾಯಿಂದ ಎಂದು ಹಿಂದೂ ಅಂತ ಹೇಳಿಲ್ಲ. ಸೊ ನಾವು ಹಾಗೆ ಮಾಡಬೇಕು. ನಮ್ಮ ಆಚರಣೆಗಳೇನಿದಾವಲ್ಲ ಡೈಲಿ ಬೇಸಿಸ್, ಅದರ ಮೇಲೆ ನಾವು ಹೇಳಬೇಕು, ನಾವು ಹಿಂದೂ ಅಂತ ತೋರಿಸ್ಬೇಕು. ಹಿಂದೂ ಏನಂತ ಬಾಯಿಂದ ಹೇಳೋದಲ್ಲ. ಇವಾಗ ಭಾಳ ಜನ ಅದನ್ನೇ ಮಾಡ್ತಾ ಇದ್ದಾರೆ, ಐ ಆಮ್ ಹಿಂದೂ ಅಂತಾರೆ. ಬಟ್ ಹಿಂದೂದ ಒಂದು ಅರ್ಥ ಅವರಿಗೆ ಗೊತ್ತಿಲ್ಲ ಭಾಳ ಜನರಿಗೆ ಗಾಯ್ಸ್. ನಾವು ಅದನ್ನು ಮೊದಲು ತಿಳ್ಕೊಬೇಕು, ವಾಟ್ ಈಸ್ ಹಿಂದೂ. ಓಕೆ, ಹಿಂದೂ ಅಂದರೆ ಏನು ಅಂತ ನಾವು ಮೊದಲೇ ತಿಳ್ಕೊಬೇಕು. ಆಮೇಲೆ ನಾವು ಅದ್ರ ಬಗ್ಗೆ ಮಾತಾಡೋಕ್ಕೆ ಅರ್ಹರಾಗ್ತೀವಿ. ಮಾತಾಡೋದಕ್ಕೆ ಹಿಂದೂ ಅನ್ನೋದೊಂದು ಸಂಸ್ಕೃತಿ, ಅದು ಧರ್ಮ ಅನ್ನೋಕ್ಕಿಂತ ಒಂದು ಸಂಸ್ಕೃತಿ, ಅದು ಸನಾತನ ಅಂತಾರೆ. ಅದ್ರ ಬಗ್ಗೆ ನಾವು ಹೇಳಬಾರ್ದು ನಾನು ಹಿಂದೂ ಅಂತ. ನಮ್ಮ ಆಚರಣೆಯಲ್ಲಿ ಗೊತ್ತಾಗಬೇಕು. ರೋಡ್ ಮೇಲೆ ನಾವು ಹೋಗ್ತಾ ಇದ್ದೀವಿ ಅಂದರೆ ನಮ್ಮ ಡ್ರೆಸ್ ಹಾಕಿರಲಿಲ್ಲ ಅಂದರೂ, ಇವಾಗ ಡ್ರೆಸ್ ಕೋಡ್ ಅಂದರೆ ಏನು? ಡ್ರೆಸ್ ಕೋಡ್ ಹಾಕ್ಕೊಂಡಿರ್ತಾರೆ. ಓಕೆ, ಆ ಕಲರ್ ಹಾಕಿದರೆ ಹಿಂದೂ, ಈ ಕಲರ್ ಹಾಕಿದರೆ ಮುಸ್ಲಿಂ. ಬಟ್ ಹಾಗಲ್ಲ, ನಮ್ಮ ಆಚರಣೆ, ನಮ್ಮ ನಡವಳಿಕೆ, ಇದ್ರ ಮುಖಾಂತರ ನಾವು ತೋರಿಸ್ಕೊಡ್ಬೇಕು ಹಿಂದೂ ಅಂದರೆ ಏನು ಅಂತ. ನಾವು ಯಾವುದೇ ಹೊರದೇಶಕ್ಕೆ ಹೋದರೂ ಸಹ ಹಿಂದೂ ಅಂದರೆ ಏನಂತ ಗೊತ್ತಾಗಬೇಕು ಜನಕ್ಕೆ. ಓ, ದ್ಯಾಟ್ ಪರ್ಸನ್ ಈಸ್ ಹಿಂದೂ ಹಂಗೆ ಅನ್ಬೇಕು ಅವರು. ಓ, ಇವನು ಹಿಂದೂ ಅಂತ. ಆ ಥರ ನಾವು ಬದುಕಬೇಕು. ವಿನಾಕಾರಣ ನಾವು ಬಾಯಿಂದ ಹೇಳಬಾರ್ದು. ಯಾವಾಗ ನಾವು ಏನಾದರೂ ಕಳ್ಕೊತೇವೋ ಆ ಟೈಮಲ್ಲಿ ಅಂತೇವೆ ನಾವು, ಇದು ನಂದು ಅಂತೇವೆ. ಅದು ನಂದಂತ ಏನಿರುತ್ತಲ್ಲೋ ಅದನ್ನು ನಾವು ಹೇಳೋದಿಲ್ಲ, ಪ್ರೂಫ್ ಮಾಡೋಕ್ಕೆ ಹೋಗೋದಿಲ್ಲ ನಾವು ಅದು ನಂದಂತ. ಯಾಕಂದರೆ ಅದು ನಮಗೆ ಗೊತ್ತು, ನಂದಿದೆ, ನನ್ನಿಂದ ಅದೆಂದು ಹೋಗೋದಿಲ್ಲ ಅಂತ. ಸೊ ಯಾವಾಗ ನಮ್ಮಿಂದ ಕಳ್ಚ್ಕೊಳ್ಳುತ್ತೋ ಅಂತ ನಾವು ಹೆದರ್ತೀವೋ ಅದ್ರ ಬಗ್ಗೆ ನಾವು ಹೇಳ್ತೇವೆ. ಭಾಳ ಅದಕ್ಕೆ ಹಾಗೆ ಮಾಡಬಾರ್ದು ಗಾಯ್ಸ್. ಹಿಂದೂ ಅಂದರೆ ಒಂದು ಮೀನಿಂಗ್ ಇದೆ, ಒಂದು ಗಟ್ಟಿತನ ಇದೆ ಅದರಲ್ಲಿ. ಸೊ ಇನ್ನು ಮುಂದೆ ನಾವು ಹಿಂದೂ ಅಂತ ಹೇಳ್ಕೋಬಾರ್ದು. ನಮ್ಮ ಕಾರ್ಯಗಳು, ದೈನಂದಿನ ಕಾರ್ಯಗಳು ಅಂದರೆ ಒಂದು ಹಿಂದೂ ಹೇಗೆ ಇರ್ತಾನೆ, ರಾಮನ್ ನೋಡಿ ಆದರ್ಶಗಳು, ಅದನ್ನು ನಾವು ಫಾಲೋ ಮಾಡ್ಬೋದು ಗಾಯ್ಸ್. ಓಕೆ, ಬಟ್ ಹಿಂದೂ ಅಂತ ಹೇಳ್ಕೊಬಾರ್ದು. ರಾಮ ಆಗಲಿ ಹನುಮಾನ್ ಆಗಲಿ ಐ ಆಮ್ ಹಿಂದೂ ಅಂತ ಇಲ್ಲಿ ಹೇಳ್ಕೊಂಡಿಲ್ಲ, ಯಾವುದೇ ಬುಕ್ಕಲ್ಲಿಲ್ಲ. ಅಂದರೆ ಸನಾತನ ಬುಕ್ಗಳಲ್ಲಿ ಯಾವುದೇ ಬುಕ್ಗಳಿಲ್ಲ ಐ ಆಮ್ ಹಿಂದೂ ಅಂತ. ಯಾವ ದೇವತೆಯೂ ನಾನು ಹಿಂದೂ ಅಂತ ಹೇಳಿಲ್ಲ. ಓಕೆ, ಸೊ ಯಾಕೆ ನಾವು ಅನ್ನೋದು? ಓಕೆ, ಇನ್ನು ರಾಮ ಬಂದುಬಿಟ್ಟು ಸಕ್ಸೀಡ್ ಪರ್ಸನ್ ಆರ್ ಫೇಲ್ಯೂರ್ ಪರ್ಸನ್ ಅಂತ ನಾವು ತೊಗೊಂಡ್ರೆ ಏನು ಅಂತೀರ ನೀವು? ಭಾಳ ಜನ ಅಂತೀರಿ ಸಕ್ಸಸ್ಫುಲ್ ಪರ್ಸನ್. ಬಟ್ ನಾನು ಹೇಳ್ತೇನೆ ಹಿ ಈಸ್ ಅ ಫೇಲ್ಯೂರ್ ಪರ್ಸನ್ ಆಫ್ಟರ್ ದಟ್ ಹಿ ಈಸ್ ಅ ಸಕ್ಸಸ್. ಹೌ ಅಂದರೆ ನೋಡಿ, ಮೊದಲಿಗೆ ರಾಮ ಅನ್ನೋರು ಏನಿದಾರಲ್ಲ ದೇವರು, ಏನಪ್ಪ ಅಂದರೆ ಅವರು ತಮ್ಮ ಒಂದು ಜೀವನದಲ್ಲಿ ಏನಾಗಿದ್ದಾರೆ ಅಂದರೆ ಫೇಲ್ಯೂರ್ ಆಗಿದ್ದಾರೆ. ಹೇಗೆ ಅಂದರೆ ನೋಡಿ, ಅವರು 14 ವರ್ಷ ಕಾಡುಗಳಲ್ಲಿ ಅಲಿಯಬೇಕಾಯಿತು, ಕಾಡು ಜೀವನ. ಓಕೆ, ಜಂಗಲ್ನಲ್ಲಿರಬೇಕಾಯಿತು. ಆಫ್ಟರ್ ದ್ಯಾಟ್ 14 ವರ್ಷ ಆದಮೇಲೆ ರಾಮಾಯಣ ಮಾಡಬೇಕಾಯಿತು. ಓಕೆ, ಅದರಲ್ಲಿ ಎಲ್ಲ ಎಷ್ಟು ಇದು ಆಯ್ತಲ್ಲ, ಎಲ್ಲ ಎಷ್ಟು ವಿನಾಶಕಾರಿ ಆಯಿತು. ಅದಾದಮೇಲೆ ಅವರು ತಮ್ಮ ಹೆಂಡತಿಯಿಂದ ದೂರ ಇರಬೇಕಾಯಿತು, ಆ ಕಾಡಿನಲ್ಲಿ ಅಲೆಯಬೇಕಾಯಿತು. ಹೀಗೆ ಅವ್ರ ಲೈಫ್ ನೋಡಿದರೆ ಅವ್ರ ತಂದೆ ತಾಯಿಗಳಿಂದ ಅವರು ದೂರ ಬರಲ್ಪಟ್ಟರು. ಇದೆಲ್ಲ ನೋಡಿದರೆ ಏನನ್ಸುತ್ತೆ ಅಂದರೆ ಹಿ ಈಸ್ ಅ ಫೇಲ್ಯೂರ್ ಪರ್ಸನ್. ಯಾಕೆಂದರೆ ಸಕ್ಸಸ್ ಪರ್ಸನ್ ಹೇಗಂತೀವಿ ನಾವು ಅಂದರೆ ಎಲ್ಲವನ್ನು ಸಿಕ್ಕಿದೆ ಅವನ ಹತ್ರ, ಅವನು ಕುಂತ್ಕೊಂಡು ಕೆಲಸ ಮಾಡ್ತಾ ಇದ್ದಾನೆ, ರಾಜಭಾರ ನಡೆಸ್ತಾ ಇದ್ದಾನೆ, ಫೈಟಿಂಗ್ ಸಹ ಅವನು ಹೋಗ್ತಾ ಇಲ್ಲ. ಬೇರೆಯವರೇ ಅವನಿಗೋಸ್ಕರ ಬೇರೆಯವರೇ ಫೈಟ್ ಮಾಡ್ಕೊಂಬರ್ತಾ ಇದ್ದಾರೆ ಅಂದರೆ ಅದು ಸಕ್ಸಸ್ಫುಲ್. ಅಂದರೆ ಕುಂತಲ್ಲೇ ಅವನ್ನೆಲ್ಲ ಪಡ್ಕೊತಿದ್ದಾನೆ ಅಂದರೆ ಅವನು ಸಕ್ಸಸ್ಫುಲ್ ಪರ್ಸನ್. ಬಟ್ ರಾಮ ಅನ್ನೋರಲ್ಲ, ದೇವರು ಏನಿದೆ ಅಲ್ಲ, ಅವರು ಅಲೆದಾಡಿದ್ದಾರೆ ಗೊತ್ತಾ? ಇದ್ರ ಸಂಬಂಧ ಎಷ್ಟು ಅಡ್ಡಾಡಿದ್ದಾರೆ ಅವರು. ಬಟ್ ಇಷ್ಟೆಲ್ಲ ಫೇಲ್ಯೂರ್, ಇದೆಲ್ಲ ಲೈಫ್ ನೋಡಿದರೆ ಅವ್ರದ್ದು ಫೇಲ್ಯೂರೇ ಅನಿಸುತ್ತೆ. ಯಾಕಂದರೆ ವೈಫ್ಲಿಂದನೂ ದೂರ ಇರಬೇಕಾಯ್ತು, ಅವರು ತಮ್ಮ ಮಕ್ಕಳಿಂದನೂ ದೂರ ಇರಬೇಕಾಯ್ತು. ಓಕೆ, ಆದರೂ ಅವ್ರ ಸಕ್ಸಸ್ ಹೇಗೆ ಅಂದರೆ, ಸಕ್ಸಸ್ ಅಂದರೆ ಇಂಥ ಒಂದು ಸಿಚುವೇಶನ್ನಲ್ಲೂ ಅವರು
ಕಾಮ್ ಆ್ಯಂಡ್ ಕೂಲ್ ಆಗಿ ಇದ್ದರು. ಒಂದು ಬುಕ್ದಲ್ಲಿ ಹೇಳಿ ನೀವು, ಒಂದು ಬುಕ್ನಲ್ಲಿ ತೋರಿಸಿ ರಾಮ ಹೀಗೆ ಸಿಟ್ಟಾಗಿದ್ದರು ಅಂತ. ಎಲ್ಲಿ ಇಲ್ಲ. ಅವರು ತಮ್ಮ ಹತ್ರ ಇರೋದೆಲ್ಲ ಕಳ್ಕೊಂಡ್ರು ಸಹ ಅವರು ಕಾಮ್ ಆ್ಯಂಡ್ ಕೂಲ್ ಆಗಿದ್ದರು. ವೆಲ್ ಮೇಂಟೈನ್ಡ್ ಆ್ಯಂಡ್ ಬ್ಯಾಲೆನ್ಸ್ಡ್ ಪರ್ಸನ್ ಆಗಿ ಇದ್ದರು ಅವರು, ಬ್ಯಾಲೆನ್ಸ್ ಆಗಿ ಇದ್ದರು ಅವರು. ಅದಕ್ಕೆ ಅವರನ್ನು ದೇವರು ಅನ್ನೋದಕ್ಕೆ ಒಂದು ಕಾರಣ ಇರುತ್ತೆ. ಏನು ಒಂದು ಬ್ಯಾಲೆನ್ಸ್ ಇರುತ್ತೋ ಅದನ್ನು ಗಮನಿಸಿದರೆ ಗೊತ್ತಾಗುತ್ತೆ. ಈಗಿನ ನೋಡಿ ಜನ್ರೇಷನಲ್ಲಿ ಸ್ವಾಮಿಗಳು ಬರ್ತಾರೆ, ಅವರು ಇವರು ಬರ್ತಾರೆ, ಎಲ್ಲರೂ ಇದ್ದಾರೆ. ಎಲ್ಲೋ ಒಂದು ಕಡೆ ಕಪ್ಪು ಚುಕ್ಕೆಗಳಿವೆ. ಓಕೆ, ಎಲ್ಲೋ ಒಂದು ಕಡೆ ಅವ್ರ ಬ್ಯಾಲೆನ್ಸನ್ನು ಅವ್ರು ಕಳ್ಕೊಂಡಿದ್ದು ನೋಡಿದ್ದೀವಿ ನಾವು. ಬಟ್ ರಾಮ ಏನಿದಾರಲ್ಲ, ಇವರು ಎಲ್ಲಿ ತಮ್ಮ ಬ್ಯಾಲೆನ್ಸನ್ನು ಕಳೆದುಕೊಂಡಿಲ್ಲ. ಹಿ ಈಸ್ ಸ್ಟಿಲ್ ಸ್ಟ್ಯಾಂಡಿಂಗ್ ಆನ್ ದ್ಯಾಟ್ ಸಿಚುವೇಶನ್ಸ್ ಆಲ್ಸೋ. ಅವರು ಸಿಂಪಲ್ ಆಗಿದ್ದರು ಗೊತ್ತಾ. ಅವರೆಲ್ಲಿ ಹೇಳ್ಕೊಳ್ಳಿಲ್ಲ ನಾನು ರಾಜ ರಾಮ ಅಂತ. ಗಾಡಿನಲ್ಲಿದ್ದರು. ಅವ್ರ ನಡವಳಿಕೆಯಿಂದ ಏನಪ್ಪ ಅಂದರೆ ರಾಜ ಇವರೇ ಅಂತ, ರಾಮ ಇದ್ದಾರೆ ಅಂತ ರೆಸ್ಪೆಕ್ಟ್ ಕೊಡ್ತಾಯಿದ್ರು ಜನ. ಸೊ ನಮ್ಮ ನಡವಳಿಕೆಯಿಂದ ನಾವು ಏನಂತ ತೋರಿಸ್ಕೋಬೇಕು. ರಾಮ ಫೇಲ್ಯೂರ್ ಇದ್ದರು, ಸಕ್ಸಸ್ ಹೀಗೆ ಆದರು. ಅವರು ಫೇಲ್ಯೂರ್ ಅಂದ ತಕ್ಷಣ ಎಲ್ಲರೂ ಅಂತಾರೆ ವೈಫನ್ನು ಬಿಟ್ಟಿದ್ದಕ್ಕೆ ಫೇಲ್ಯೂರ್ ಆದರು, ಜನರ ಮಾತು ಕೇಳಿ ಫೇಲ್ಯೂರ್ ಆದರು, ಜನರ ಮಾತು ಕೇಳಿ ತಮ್ಮ ವೈಫ್ನ ಬಿಟ್ಟರು ಅದಕ್ಕೆ ಫೇಲ್ಯೂರ್ ಆದರು ಅಂತಾರೆ. ಬಟ್ ಹಾಗಲ್ಲ, ಅದು ಹಾಗಿಲ್ಲೇ ಇಲ್ಲ. ಆ್ಯಕ್ಚುಲಿ ಇರೋದು ಹೀಗೆ. ಅವರು ಅಂಥ ಒಂದು ಸಿಚುವೇಶನ್ನಲ್ಲೂ ಬ್ಯಾಲೆನ್ಸ್ ಆ್ಯಂಡ್ ಕೂಲ್ ಆ್ಯಂಡ್ ಕಾಮ್ ಆಗಿ ಇದ್ದರು. ಇದುವೇ ರಾಮ ಸಕ್ಸಸ್ ಅಂದರೆ. ಇದನ್ನು ನಾವು ಕಲ್ಕೋತಾ ಇಲ್ಲ ಇಂದಿನ ದಿನದಲ್ಲಿ. ನಾವು ಹಿಂಸಾಚಾರದ ಮುಖಾಂತರ ಆಗಲಿ ಅಥವಾ ಬೇರೆಯವರ ಬಾಯಲ್ಲಿ ನಾವು ಹೇಳಿಸ್ತಾ ಇದ್ದೇವೆ. ಅನ್ಬೇಕು ನೀನು ಹಿಂದೂ ಅಂತ ಅನ್ಬೇಕಂತ. ಬಟ್ ಹಂಗಲ್ಲ, ನಾನು ನೋಡಿದ ಕೂಡಲೇ ಅನ್ನಿಸ್ಬೇಕು, ಓ ಹಿಂದೂ, ಇವರು ಹಿಂದೂ. ಬೇರೆಯವರು ಚಾಂಟ್ ಮಾಡಬೇಕು ಹಿಂದೂ ನೋಡಿದ ತಕ್ಷಣವೇ ನಮ್ಮ ಆಚರಣೆಗಳ ಮುಖಾಂತರ. ಹಂಗಾಗಬೇಕು ದೇವರೇ, ಎಲ್ಲರೂ ಹಾಗೆ ಆಗಲಿ. ಓಕೆ, ನಾ ದೇವರಲ್ಲೂ ಪ್ರಾರ್ಥಿಸೋದಿದೆ ಹೀಗೆ ಆಗಬೇಕು ಅಂತ. ಎಲ್ಲರೂ ಸಹಾಯ ಮಾಡಬೇಕು, ಎಲ್ಲರೂ ಸುಖವಾಗಿರಬೇಕು, ತಮ್ಮ ಸುಖ ದುಃಖಗಳನ್ನು ಹಂಚ್ಕೋಬೇಕು. ಬೇರೆ ಧರ್ಮಗಳಿಗೂ ಒಂದು ರೆಸ್ಪೆಕ್ಟ್, ಮರ್ಯಾದೆ, ಗ್ರ್ಯಾಟಿಟ್ಯೂಡ್ ಕೊಡಬೇಕು. ರಿಟರ್ನ್ ನಾವು ಅದನ್ನು ಪಡ್ಕೋಬೇಕು. ಅದನ್ನು ಪಡ್ಕೋಬೇಕಂದ್ರೆ ನಾವು ಹಿಂಸಾಚಾರದ ಮುಖಾಂತರ ಅಲ್ಲ, ನಮ್ಮ ನಡವಳಿಕೆಗಳ ಮುಖಾಂತರ ನಾವು ಪಡ್ಕೋಬೇಕು. ನಾವು ಕೂಲಾಗಿರೋದ್ರಿಂದ. ಇಫ್ ಯಾರಾದರೂ ನಮ್ಮ ದೇಶದಿಂದ ಹೋದರು ಅಂತ ಇಟ್ಕೊಳ್ಳಿ, ಬೇರೆ ಜಾತಿಯ ಧರ್ಮ ಅಂತ ಇರುತ್ತಲ್ಲ, ಹೋದರು ಅಂತ ಇಟ್ಕೊಳ್ಳಿ, ಆವಾಗ ಹಿಂದೂ ಪದಕ್ಕೆ ಅರ್ಥನೇ ಇರೋದಿಲ್ಲ ಗೈಸ್. ಈ ಸಂಸ್ಕೃತಿಗೆ ಒಂದು ಅರ್ಥನೇ ಇರೋದಿಲ್ಲ. ಬಿಕಾಸ್ ನಮ್ಮ ಸಂಸ್ಕೃತಿ, ನಮ್ಮ ಹಿಂದೂ ಧರ್ಮಕ್ಕೆ ಒಂದು ಮರ್ಯಾದೆ ಇದೆ. ಓಕೆ, ಒಂದು ಮರ್ಯಾದೆ ಇದೆ. ಏನಪ್ಪ ಅಂದರೆ ಸರ್ವಧರ್ಮ ಸಮನ್ವಯ ಇದೆ ಭಾರತ. ಅದನ್ನು ಉಳಿಸ್ಕೋಬೇಕಂದ್ರೆ ಬೇರೆ ಜಾತಿಯವರು ಇಲ್ಲಿ ಇರಬೇಕಾಗುತ್ತೆ. ಅಂದರೆ ಅದರ್ ರಿಲಿಜಿಯನ್ಸ್ ಪರ್ಸನ್ಸ್ ಅವರು ಕೂಡ ಇಲ್ಲಿ ಇರಬೇಕಾಗುತ್ತೆ. ಅವರು ನಮ್ಮ ಕೂಟಕ್ಕೆ ಚಲೋ ನೋಡ್ಕೋಬೇಕಾಗುತ್ತೆ, ನಾವು ಅವ್ರ ಕೂಟಕ್ಕೆ ಚಲೋ ನೋಡ್ಕೋಬೇಕಾಗುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಗೈಸ್.